ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಪ್ರಥಮ ಪಿ ಯು ಸಿ ಕನ್ನಡ ಹೌದಲ್ವಾ? ನಿಮಗೆಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಈ ಒಂದು ಇದಕ್ಕೆ ನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ನಿಮ್ಮದು ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಆರ್ಟ್ಸು, ಕಾಮರ್ಸ್, ಸೈನ್ಸ್ ಎಲ್ಲರಿಗೂ ಕೂಡ ಇದೇ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪಠ್ಯಪುಸ್ತಕ 3 ಭಾಗ ಏನು ಅಂದರೆ, ಒಂದು ಪದ್ಯ ಭಾಗ, ಇನ್ನೊಂದು ಯಾವುದು ರೀ ಗದ್ಯ ಭಾಗ, ಇನ್ನೊಂದು ಯಾವುದು ಟೋಟಲು 3 ಭಾಗ ಬೋಳೆ ಶಂಕರನ ನಾಟಕ. ಹಾಗಿದ್ರೆ ಯಾವ ನೀವು ಪಾಠನ ಓದಿದರೆ ಎಷ್ಟು ನಿಮಗೆ ಅಂಕಗಳು ಬರುತ್ತೆ ಅಂತ ಮೊದಲು ತಿಳ್ಕೋಬೇಕು. ಅದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ನೋಡಿ, ಪದ್ಯ ಭಾಗವನ್ನು ಸಂಪೂರ್ಣವಾಗಿ ತಾವುಗಳು ಸರ್ ನನ್ನ ಪದ್ಯಗಳು ಈಸಿ ಆಗುತ್ತೆ ಅಂತ 15ಕ್ಕೆ 15 ಪದ್ಯಗಳನ್ನು ಓದ್ಕೊಂಡು ಗಟ್ಟು ಹೊಡ್ಕೊಂಡು ರೆಡಿಯಾಗಿ ಕೂತ್ಕೊಂಡ್ರೆ ಕೇವಲ 44 ಅಂಕಗಳು ಮಾತ್ರ ಬರುತ್ತೆ. ಅರ್ಥ ಆಗುತ್ತಾ? ಎಲ್ಲ ಪದ್ಯಗಳು ಸೇರಿ ಟೋಟಲ್ಲು 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 44 ಅಂಕದ ಪದ್ಯ ಭಾಗದಿಂದ ಪ್ರಶ್ನೆಗಳು ಬರುತ್ತವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹಾಗೂ ನಿಮ್ಮ ಗದ್ಯ ಭಾಗದಿಂದ ಕೇವಲ 32 ಅಂಕಗಳು ಮಾತ್ರ ಬರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ನೋಡಿ, ಗದ್ಯ ಭಾಗ ಅಂದರೆ ಪ್ರೋಸ್, ಗಾಂಧಿ ಆಗಿರ್ಬೋದು, ರಾಗಿ ಮುದ್ದೆ, ಟೋಟಲ್ ಎಷ್ಟಿದ್ದಾವೆ ಇವು ನೋಡಿ, 9 ಗದ್ಯ ಭಾಗ. ಈ 9 ಗದ್ಯ ಪಾಠಗಳನ್ನು ಗದ್ಯ ಭಾಗದಿಂದ ನೋಡಿದರೆ ನಾವು 32 ಅಂಕಗಳು ಮಾತ್ರ ಬರುತ್ತವೆ. ಇದಾದಮೇಲೆ ಬೋಳೆ ಶಂಕರ ಅಂತ ಇದೆ ನಾಟಕ ಭಾಗ. ಈ ನಾಟಕ ಭಾಗದಿಂದ ನಿಮಗೆ 25 ಮಾರ್ಕ್ಸ್ ಬರುತ್ತೆ ಒಂದು ಪುಸ್ತಕ, ಹೌದಲ್ವಾ? ಸಂಪೂರ್ಣವಾಗಿ ಈ ಒಂದು ಬೋಳೆ ಶಂಕರನ ನಾಟಕ ಸಂಪೂರ್ಣವಾಗಿ ತಾವು ಕಲ್ತಿದ್ದೇ ಆದರೆ 25 ಅಂಕಗಳು ನಿಮಗೆ ಬರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇಷ್ಟು ಅರ್ಥ ಆಯಿತು ಅಂತ ಅನಿಸುತ್ತೆ. ಹಾಗೂ ಗ್ರಾಮರ್ ಏನೆಲ್ಲ ಬರುತ್ತೆ ಸರ್ ಅಂತ ಕೇಳಿದರೆ, ಗ್ರಾಮರು 20 ಮಾರ್ಕ್ಸಿಗಿರುತ್ತೆ. ನೀವು ಗ್ರಾಮರ್ ಕರೆಕ್ಟಾಗಿ ನಾನು ಕಲ್ತಿದ್ದೀನಿ ಅಂದರೆ ಗ್ರಾಮರ್ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಗ್ರಾಮರಲ್ಲಿ ಪತ್ರಲೇಖನೂ ಒಳಗೊಳ್ಳುತ್ತೆ ಹಾಗೂ ಪ್ರಬಂಧ ರಚನೆ ಕೂಡ ಬರುತ್ತೆ. ಅರ್ಥ ಆಯ್ತಲ್ವಾ? ಆಯಿತಾ? ಇವೆಲ್ಲ ಒಳಗೊಂಡು ಟೋಟಲು 20 ಮಾರ್ಕ್ಸಿಗೆ ನಿಮಗೆ ಗ್ರಾಮರ್ ಇರುತ್ತೆ. ಇದನ್ನು ತಾವುಗಳು ತಿಳ್ಕೊಂಡ್ರೆ, ಒಂದು ಕಡೆ ನೀಟಾಗಿ ಬರ್ಕೊಂಡ್ರೆ ನಿಮಗೆ ಐಡಿಯಾ ಸಿಗುತ್ತೆ ಏನನ್ನು ಓದಬೇಕು ನಾನು ಅಂತ. ನಾನು ಹೇಳಿದ್ನಲ್ವ, ನೋಡಿ, ಬೋಳೆ ಶಂಕರನು ಗ್ರಾಮರ್ ಬರೆ ಎರಡೆರಡು ನೀವು ಕಲಿತ್ರೂ ಕೂಡ 45 ಅಂಕಗಳನ್ನು ತೆಗಿಬೋದು. ಇದು ನಮ್ಮ ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗೆ ಆಯಿತು. ಈಗ ರ್ಯಾಂಕ್ ಸ್ಟೂಡೆಂಟ್ಸ್ಗಳು, ಆವ್ರೇಜ್ ಸ್ಟೂಡೆಂಟ್ಸ್ಗಳು ಯಾವ ಪಾಠವನ್ನು ಎಷ್ಟು ಒತ್ತನ್ನು ಕೊಟ್ಟು ಓದಬೇಕು ಅದರ ಬಗ್ಗೆ ಈಗ ನಾವು ಮಾತಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಏನಂತೀರ, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ. ಈಗ ಅರ್ಥ ಆಗುತ್ತೆ ಎಲ್ಲರಿಗೂ? ಬನ್ನಿ ವಿದ್ಯಾರ್ಥಿಗಳೇ, ಟೋಟಲ್ಲು 15 MCQಸ್ಗಳು ಬರುತ್ತೆ. ತಾವುಗಳು ನೋಡ್ಬೋದು. ದುರ್ಯೋಧನನ ವಿಲಾಪ, ಇದಕ್ಕೆ ಟೋಟಲ್ಲಾಗಿ 7. ನಾವು ಈಗ ಮೊದಲು ಯಾವ ಪಾಠಕ್ಕೆ ಎಷ್ಟು ವೇಟೇಜ್ ಇದೆ ಅಂತ ನೋಡೋಣ. ನೋಡಿ, ದುರ್ಯೋಧನನ ವಿಲಾಪ ಅಂತ ಇದೆ, ಇದಕ್ಕೆ 7 ಮಾರ್ಕ್ಸ್ ಇದೆ ವೇಟೇಜು. ಆ ಒಂದು ಪಾಠ ನೀವು ಕರೆಕ್ಟಾಗಿ ಪದ್ಯವನ್ನು ಕರೆಕ್ಟಾಗಿ ಕಲಿತ್ರೆ 7 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ವಚನಗಳು 6 ಮಾರ್ಕ್ಸಿಗಿದೆ. ಆಯಿತಾ? ದೇವನುಲಿದ ಅದು 4 ಮಾರ್ಕ್ಸಿಗಿದೆ. ನೆಕ್ಸ್ಟು ಪದ್ಯ 4 ಅದು 4 ಮಾರ್ಕ್ಸಿಗೆ. ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಈಗ. ಆಯಿತಾ? ಶಿಶು ಮಕ್ಕಳಿಗೊಲಿದ ಮಾದೇವ ಅದು ಕೇವಲ 2 ಮಾರ್ಕ್ಸಿಗಿದೆ. 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂದರೆ ವಿದ್ಯಾರ್ಥಿಗಳಲ್ಲಿ ಯಾವ ಭಾಳ ವೀಕ್ ಇದ್ದರೆ, ಬರೆಯೋದು ರೈಟಿಂಗ್ಸ್ ಆಗಲಿ ಅದರಲ್ಲಿ ವೀಕ್ ಇದ್ದರೆ ಕನ್ನಡದಲ್ಲಿ ಯಾವ ಪಾಠಕ್ಕೆ ಎಷ್ಟು ವೇಟೇಜ್ ಇದೆ ಅಂತ ನೋಡಿಕೊಂಡು, ಆಯಿತಾ, ತಾವುಗಳು ಆ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡ್ರೆ ಆರಾಮಾಗಿ, ಈಗ ನೋಡಿ ಎಲ್ಲವೂ ಇದು 2 ಮಾರ್ಕ್ಸಿಂದು, ಹೌದಲ್ವಾ? ಎರಡೆರಡು ಈಗ ಪಾಠಕ್ಕೆ ಕುಂತಿರಲ್ಲ ನೀವು ಅಥವಾ ಅಬ್ಸೆಂಟ್ ಆಗಿರ್ತೀರ, ಟೆನ್ಷನ್ನೇ ತಗೊಳ್ಳೋ ಅವಶ್ಯಕತೆ ಇರುವ ಯಾವುದಿದು. ಈಗ ನೋಡಿ, ದೇವರಿಗೊಂದು ಅರ್ಜಿ, ಜೀವಕ್ಕೆ ಇಂಧನ, ಇವೆಲ್ಲ ಇರೋದೇ 1 ಮಾರ್ಕ್ಸಿಗೆ. ಹಾಗಾಗಿ ಇಂತಹ ಪಾಠಗಳು ಸುಮ್ಮನೆ ನೀವು ಇದು ಮಾಡೋಕ್ಕಿಂತ, ಆಯಿತಾ, ಈಗ 4, 6, 7 ಹೀಗೆಲ್ಲ ಇದವಲ್ಲ ಅಂಥ ಪಾಠಗಳನ್ನು ನೋಡಿ. ಗಾಂಧಿ 4 ಮಾರ್ಕ್ಸಿಗಿದೆ, ರಾಗಿ ಮುದ್ದೆ 3 ಮಾರ್ಕ್ಸಿಗೆ ಬರುತ್ತೆ, ಜ್ಯೋತಿಷ್ಯ 3 ಮಾರ್ಕ್ಸಿಗಿದೆ, ಶಾಸ್ತ್ರಿ ಮಾಸ್ತಾರು ಇದು 5 ಮಾರ್ಕ್ಸಿಗಿದೆ, ಹೌದಲ್ವಾ? ಬುದ್ಧ ಯಾವುದು 3 ಮಾರ್ಕ್ಸಿಗಿದೆ, ಮಹಾತ್ಮರ ಗುರು 3 ಮಾರ್ಕ್ಸಿಗಿದೆ, ನಿರಾಕರಣೆ 5 ಮಾರ್ಕ್ಸಿಗಿದೆ. ಈ ಪಾಠವನ್ನು ಬಿಡಬಾರ್ದು. ಅಂದರೆ ಓದುವ ಸಮಯದಲ್ಲಿ ಇದಕ್ಕೆ ಹೆಚ್ಚಿನ ಸಮಯವನ್ನು ತಾವುಗಳು ಕೊಡಬೇಕು. ಈ ರೀತಿಯಾಗಿ ಮಾಡಿದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಮುಂದೆ ಇದನ್ನು ಬರ್ಕೊಳ್ಳಿ, ಯಾರೋ ಮಾರ್ಕ್ ಹಾಕ್ಕೊಂಡು ಟೆಕ್ಸ್ಟ್ ಬುಕ್ ತಗೊಂಡು ಇಂಡೆಕ್ಸ್ ಪಾರ್ಟ್ ಇರುತ್ತಲ್ವ, ಪರಿವಿಡಿ ಅಂತೀವಲ್ವ, ಅಲ್ಲಿ ಆರೋ ಮಾರ್ಕ್ ಹಾಕೊಂಬಿಟ್ಟು 5 ಮಾರ್ಕ್ಸಿಗಿದೆ, 3 ಮಾರ್ಕ್ಸಿಗಿದೆ. ಆವಾಗ ನೀವು ಓದುವ ಸಮಯದಲ್ಲಿ ಅಷ್ಟು ಒತ್ತನ್ನು ಕೊಟ್ಟು ಓದ್ಬೋದು.
ಬೋಳೆಶಂಕನ ಅಂತೂ ಯಾವುದೇ ಕಾರಣಕ್ಕೆ ಬಿಡಬಾರ್ದು. 25 ಮಾರ್ಕ್ಸಿಗಿದೆ ಸಂಪೂರ್ಣವಾಗಿ, ಹೌದಲ್ವಾ? ಟೋಟಲು ನಿಮ್ಮ ಕ್ವಶನ್ ಪೇಪರ್ ಬಂದು 120 ಮಾರ್ಕ್ಸಿಗೆ ಸೆಟ್ ಆಗಿರುತ್ತೆ. 120 ಅಂಕದ ಪ್ರಶ್ನೆಗಳು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. ಆ್ಯನ್ಯುವಲ್ ಎಕ್ಸಾಮು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳೇ, ಟೋಟಲಾಗಿ ನಿಮಗೆಲ್ಲರಿಗೂ ಕೂಡ 120 ಮಾರ್ಕ್ಸಿಗೆ ಅದು ಸೆಟ್ ಆಗಿರುತ್ತೆ. ಆ 120 ಮಾರ್ಕ್ಸಲ್ಲಿ ತಾವುಗಳು ಕೇವಲ 80 ಮಾರ್ಕ್ಸಿಗೆ ಆನ್ಸರನ್ನು ಬರೀಬೇಕು. ಹಾಗಾಗಿ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿದರೆ ಒಳ್ಳೆ ಅಂಕಗಳನ್ನು ತಾವುಗಳು ತೆಗಿಬೋದು. ಧನ್ಯವಾದಗಳು. ಒಂದು ಮಾಡಲ್ ಕ್ವಶನ್ ಪೇಪರು ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾನು ನಿಮಗೆ ಒದಗಿಸಿ ಕೊಡ್ತೇನೆ. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರೆಲ್ಲ ಈಗಲೇ ಆನ್ಯುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಪಾರ್ಟೆಂಟ್ ಏನಂತೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.